ಮೈಟ್ ಬಿ ವಾಂಡ್ರಿಂಗ್ ಯಾಕೆ ನಾನು ಅಷ್ಟು 5,000 ಸ್ಪೆಂಡ್ ಮಾಡಿದೆ ಅಂತ. ಅದಕ್ಕೆ ಕೂಡ ಒಂದು ರೀಸನ್ ಇದೆ. ಯಾಕೆಂದರೆ ನನಗೆ ಬ್ಯಾಂಗ್ಳೂರು K19 ರಿಜಿಸ್ಟ್ರೇಷನ್ ಬೇಕಿತ್ತು. ನಾನು ಬೈಕ್ ತಗೊಂಡಿದ್ದು ಬ್ಯಾಂಗ್ಳೂರಲ್ಲಿ. ನಾನು ಮ್ಯಾಂಗ್ಳೂರಲ್ಲಿ ಕೂಡ ಚೆಕ್ ಮಾಡಿದ್ದೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಚೆಕ್ ಮಾಡಿದ್ದೆ KTM ಪ್ರೈಸ್ 2,80,000 ಅಂತ ಹೇಳಿದರು. ಸೊ ನಂದು ಪ್ಲ್ಯಾನ್ ಇತ್ತು 2026 ತಗೊಳ್ಳುವ ಅಂತ ಮಾರ್ಚಲ್ಲಿ. ಮತ್ತು ನಾನು ಮಾರ್ಚಲ್ಲಿ ತಗೋಬೇಕಾದ್ರೂ ನಾನು ಶೋರೂಮ್ಗೆ ಕಾಲ್ ಮಾಡಿ ಕೇಳಿದ್ದೆ. ಆವಾಗ ಅವ್ರು ಹೇಳಿದರು 2,85,000 ಇದೆ, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಪ್ರೈಸ್ ಅಂತ. ಸೊ ಮತ್ತೆ ಬ್ಯಾಂಗ್ಳೂರಲ್ಲಿ ಚೆಕ್ ಮಾಡಿದೆ ನಾನು. ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದ್ದರೆ ನಿಮಗೆ ಗಾಡಿ ನಿಮ್ಮ ಊರಿದ್ದು ರಿಜಿಸ್ಟ್ರೇಷನ್ ಬೇಕಿದ್ದರೆ ನಾನು ಯಾಕೆ 5,000 ಸ್ಪೆಂಡ್ ಮಾಡಿದೆ ಅಂದರೆ ನಾನು EMI ತಗೊಂಡಿದ್ದು ಗಾಡಿನ. ಸೊ ಇಫ್ ಯು ಆರ್ ಬೈಯಿಂಗ್ ಇನ್ EMI ಯು ಹ್ಯಾವ್ ಟು ಸ್ಪೆಂಡ್ ಅರೌಂಡ್ 5,000-6,000 ಎಕ್ಸ್ಟ್ರಾ. ಯಾಕೆಂದರೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಎಲ್ಲ ತುಂಬ ಇದೆ ಅದರಲ್ಲಿ. ನೀವು ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳೋದಾದರೆ ನಿಮಗೆ 5,000 ಎಕ್ಸ್ಟ್ರಾ ಕೊಡಬೇಕಂತಿಲ್ಲ. ಶೋರೂಮ್ ಅವರೇ ಎಲ್ಲ ಮಾಡಿಕೊಡ್ತಾರೆ ನಿಮಗೆ ಗಾಡಿನ, ನಿಮ್ಮದು ಎಕ್ಸಾಕ್ಟ್ ಪ್ರೈಸ್ಗೆ ನಿಮಗೆ ಮಾಡಿಕೊಡ್ತಾರೆ. ಸೊ ನಾನು EMI ತಗೊಳ್ಳೋದ್ರಿಂದ ನಾನು 5,000 ಎಕ್ಸ್ಟ್ರಾ ಸ್ಪೆಂಡ್ ಮಾಡಿದೆ.